ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ವಿದ್ಯಾ. ನಾನು ನಿಮಗೆ ಇವತ್ತು ಭಾರತದ ದೊಡ್ಡ ಆರೋಗ್ಯ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅನಿಮಿಯಾ ಅಂದರೆ ರಕ್ತಹೀನತೆ. ಏನಪ್ಪ ಇದು ಅಂದರೆ ದೇಹದಲ್ಲಿ ರಕ್ತದ ಪ್ರಮಾಣ ಅಗತ್ಯಕ್ಕಿಂತ ಕಡಿಮೆ ಇರೋಂಥದ್ದು. ಯಾರಿಗಾಗುತ್ತೆ, ಏನಕ್ಕಾಗುತ್ತೆ, ಏನೆಲ್ಲ ಲಕ್ಷಣಗಳಂದರೆ ಯಾರಿಗಾಗುತ್ತೆ ಅಂತ ಬಂದರೆ ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಏನಕ್ಕಾಗುತ್ತೆ ಅಂದರೆ ಪೋಷಕಾಂಶ ರಹಿತ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ, ಮತ್ತು ಕಡಿಮೆ ಮಟ್ಟದ ಆಹಾರ ಸೇವನೆಯಿಂದ, ಮತ್ತು ಅತಿ ಹೆಚ್ಚು ರಕ್ತಸ್ರಾವ ಆಗೋದ್ರಿಂದ ಈ ಸಮಸ್ಯೆ ಕಂಡುಬರುತ್ತೆ. ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ತುಂಬ ಬೇಗ ಸುಸ್ತಾಗೋವಂಥದ್ದು, ತಲೆನೋವು, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಟಯರ್ಡ್ ಆಗಿಬಿಡೋದು, ಮತ್ತು ಇವ್ರ ಕಣ್ಣಿನ ಕೆಳಭಾಗ, ಮುಖ, ತುಟಿ, ಉಗುರು ಈ ಥರ ಭಾಗಗಳೆಲ್ಲ ಬಿಳುಚಾಗಿ ಕಾಣಿಸ್ತಿರುತ್ತೆ. ಪೋಸ್ಚರಲ್ ಹೈಪೋಟೆನ್ಷನ್ ಅಂತೀವಿ. ಅಂದರೆ ತುಂಬ ಹೊತ್ತು ಒಂದೇ ಸ್ಥಳದಲ್ಲಿ ಕುತ್ಕೊಂಡು ಸಡನ್ನಾಗಿ ಎದ್ದ ತಕ್ಷಣ ಬೀಳ್ತೀನೇನೋ ಅಂತ ಫೀಲ್ ಆಗೋಂಥದ್ದು. ಮತ್ತು ಇವರ ಕೈ ಕಾಲುಗಳು ಯಾವಾಗೂ ತಂಪಾಗಿರುತ್ತೆ, ಚಳಿ ಅನ್ಸೋದು, ಕೋಲ್ಡ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ನಾನ್ ಫುಡ್ ಐಟಮ್ಸಲ್ಲಿ ಕ್ರೇವಿಂಗ್ಸ್ ಇರುತ್ತೆ. ಅಂದರೆ ಆಹಾರ ಅಲ್ಲದೇ ಇರೋಂಥ ಪದಾರ್ಥಗಳನ್ನ ತಿನ್ಬೇಕನ್ಸುತ್ತೆ. ಏನಪ್ಪ ಇದು ಅಂದರೆ ಚಾಕ್ ಪೀಸ್ ಆಗಿರ್ಬೋದು, ಬಳಪ, ಸುಣ್ಣ ಮತ್ತು ಮಣ್ಣು ಈ ಥರ ಪದಾರ್ಥಗಳನ್ನ ತಿನ್ಬೇಕನ್ಸಿರುತ್ತೆ. ಮಕ್ಕಳು ಯೂಶಲಿ ತಿನ್ನೋದನ್ನ ನೋಡಿರ್ತೀರಾ ಇದನ್ನೆಲ್ಲ ಪದಾರ್ಥಗಳನ್ನ. ಈ ಚಾಕ್ ಪೀಸ್, ಬಳಪ ಇದನ್ನ ತಿನ್ನೋರೆಲ್ಲ ಈ ಸಮಸ್ಯೆಗೆ ಒಳಗಾಗ್ತಾರೆ. ಈ ಸಮಸ್ಯೆಗೆ ಒಳಗಾಗೋದ್ರಿಗೆಲ್ಲ ಇದನ್ನ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಈ ಅನಿಮಿಯಾನ ಹೇಗೆ ತಡೆಗಟ್ಟಬೇಕು, ಯಾವ ಥರ ಆಹಾರ ಪದಾರ್ಥಗಳನ್ನ ತೊಗೊಂಡ್ರೆ ಇದನ್ನ ತಡೆಗಟ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೇನೆ.